ನಮಸ್ತೆ ಬಂಧುಗಳೇ. ನಾನು ಈಗ ಮೊನ್ನೆ ನಮ್ಮ ಮಂಗಳೂರಿನ ಉಡುಪಿ ಹತ್ರ ಇರುವ ಮಲ್ಪೆ ಬೀಚ್ ಹತ್ರ ಹೋದರೆ ನಿಮಗೆ ಅಲ್ಲಿ ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ ಇದೆ. ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಯಾರಾದರೂ, ನೀವು ರೋಡ್ ಹೋದರೆ ರೈಟ್ ಸೈಡ್ಗೆ ಮಲ್ಪೆ ಬೀಚ್ ಬರುತ್ತೆ, ಅದೂ ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ನೋಡೋದು. ಅದಾದರೆ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ. ಲೆಫ್ಟ್ಗೆ ನೀವು ಹೋದರೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ, ಅದು ಒಬ್ಬರಿಗೆ 350 ರೂಪಾಯಿ ತೊಗೊಳ್ತಾರೆ. ಬೋಟ್ನಲ್ಲಿ ಹೋಗೋದು ಸುಮಾರು ಒಂದು 45 ಮಿನಿಟ್ಸು ಜರ್ನಿ ಇರುತ್ತೆ. ನೋಡಿ, ಹೋಗುವಾಗ ಸಮುದ್ರದಲ್ಲಿ ಹಿಡಿದಿರೋದು, ಸುತ್ತಲೂ ನೀರು, ಬೋಟು ಏನು ಸ್ಪೀಡಾಗಿ ಹೋಗ್ತಾಯಿದೆ ಅಂತ ನೀರಿದು. ಅದು ಅಲ್ಲಿ ಹೋದ ತಕ್ಷಣ ಇದು ನಿಮಗೆ ಸುತ್ತಲೂ ಸಮುದ್ರ, ನೀರಿರುತ್ತೆ, ಮಧ್ಯದಲ್ಲಿ ಭೂಮಿ, ಒಂದು ದ್ವೀಪ ಅಂತ ಏನು ಹೇಳ್ತೀವಿ, ಅಲ್ಲಿ ಮರಗಳು ಮತ್ತು ಮರಳುಗಾಡು ಥರ ಅಂಗಡಿಗಳಿದೆ, ತೆಂಗಿನ ಮರಗಳಿದೆ, ಭೂಮಿ ಇದೆ. ಸುಮಾರು ಒಂದು 20-25 ಎಕರೆ ಇರ್ಬೋದು ನನ್ನ ಅಂದಾಜು. ಮತ್ತು ನೋಡಿ, ಸಮುದ್ರದ ಮಧ್ಯೆ ದೊಡ್ಡ ದೊಡ್ಡ ಬಂಡೆಗಳು ಇಲ್ಲ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಏಕೆಂದರೆ ದ್ವೀಪ ರಾಷ್ಟ್ರ ಅಂತ ಏನು ಹೇಳ್ತೀವಿ, ಅದೇ ಥರ ಇಲ್ಲಿ ಏನು ಮನೆಗಳು ಆ ಥರ ಸಂಸಾರ ಇಲ್ಲ, ಬಟ್ ಚೆನ್ನಾಗಿದೆ ತುಂಬ. ಫೋಟೋಶೂಟ್ಗೆ, ವಿಡಿಯೋಗೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ. ಏಕೆಂದರೆ ಜೀವನದಲ್ಲಿ ನಾವು ಏನು ಮಾಡಿದ್ರೂ ದೇಶ ಸುತ್ತು ಕೋಶ ಓದು ಅಂತ ಏನು ಹೇಳಿದ್ದಾರೆ, ಹಾಗೆ ನಿಜವಾಗ್ಲೂ ಟೂರು, ಅದರಲ್ಲೂ ನನಗಂತೂ ಪಂಚಪ್ರಾಣ ಅಂದರೆ ಟ್ರಾವೆಲ್ಸು, ಸುತ್ತೋದು ತುಂಬ ಚೆನ್ನಾಗಿದೆ. ನಾನು ನನ್ನ ಕೆಲಸದ ಮೇಲೆ ಹೋಗಿದೆ, ಜೊತೆಯಲ್ಲಿ ಇದನ್ನು ಕೂಡ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತ ಅಂತಾರಲ್ಲ, ಅದೇ ಥರ ಎರಡನ್ನೂ ಮುಗಿಸ್ಕೊಂಡು ಬಂದಿದ್ದೀನಿ. ಏಕೆಂದರೆ ಮಲ್ಪೆನ ನಾನೇ 5-6 ಸಲ ನೋಡಿದ್ದೀನಿ, ಬಟ್ ಈ ದ್ವೀಪಕ್ಕೆ ಹೋಗಿರಲಿಲ್ಲ, ಇದು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿದೆ. ಬೋಟಲ್ಲಿ ಹೋಗೋದು ಬರೋದು, ಕ್ಷೇಮವಾಗಿ ಕರ್ಕೊಬರ್ತಾರೆ. ಒಬ್ಬರಿಗೆ 350 ರೂಪಾಯಿ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಕರ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಮಧ್ಯದಲ್ಲಿ ಇದು ಭೂಮಿ ಇದೆ, ಸುತ್ತ ನೀರಿದೆ, ಸಮುದ್ರ. ನೀವು ಕಣ್ಣಿಗೆ ಕಾಣಿಸೋಷ್ಟು ಸಮುದ್ರ ಅಂದರೆ ಗೊತ್ತಲ್ಲ ನಿಮಗೆ, ನೀರೇ ಕಾಣುತ್ತೆ. ತುಂಬ ಅದ್ಭುತ ಇರುತ್ತೆ. ಸುಮಾರು ಒಂದು 200-250 ಜನದ ಮೇಲೆ ಒಂದು ಬೋಟು ಇಡಿಸುತ್ತೆ. ಅಲ್ಲಿ 3 ಬೋಟ್ ಚೇಂಜ್ ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗಿ. ಯಾಕೆಂದರೆ ದೊಡ್ಡ ಬೋಟು ದಡಕ್ಕೆ ಹೋಗಲ್ಲ, ಹಾಗಾಗಿ ಅಲ್ಲೊಂದು ಸಣ್ಣ ಬೋಟ್ ಈಜೆ ಅಂತ ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಕ್ಷಣ ಕಳೆದ ಕ್ಷಣ ಜೀವನಗಳಲ್ಲಿ ಮರೆಯೋಕ್ಕಾಗಲ್ಲ. ನೀವು ಯಾರಾದರೂ ಮಿಸ್ ಮಾಡಿದ್ರೆ ನೀವು ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.